ಗುರು ನಮಸ್ಕಾರ. ನಾವಿವತ್ತು ಬಂದಿರೋದು ಮೈಸೂರಲ್ಲಿ ಏನೇನಿದೆ ಅನ್ನೋದೆಲ್ಲ ತೋರಿಸ್ತೀನಿ. ನಾನು ಇವಾಗಿರೋದು ಮೈಸೂರು ರೈಲ್ವೆ ಸ್ಟೇಷನಲ್ಲಿ. ಮೈಸೂರು ರೈಲ್ವೆ ಸ್ಟೇಷನಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ನಾನು ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀನಿ. ಇವಾಗ ಇಲ್ಲಿ ಲೋಕಲ್ ಬಸ್ ಹಿಡ್ಕೊಂಡು ಬಸ್ ಸ್ಟಾಪ್ಗೆ ಹೋಗಬೇಕು. ಅಲ್ಲಿಂದ ಮುಂದೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಮೈಸೂರು ಸಿಟಿ ಬಸ್ ಸ್ಟಾಪಿಗೆ ಬಂದಾಯಿತು. ಇವಾಗ ಏನಿದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಬಸ್ನ ಹುಡುಕಬೇಕು. ಬನ್ನಿ ಹುಡುಕೋಣ. ನಾವು ರೈಲ್ವೆ ಸ್ಟೇಷನಿಂದ ಬರೀ ಇಲ್ಲಿಗೆ 10 ರೂಪಾಯಿ ತೊಗೊತಾರೆ. ಸಿಟಿ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಈ ಪ್ಲಾಟ್ಫಾರ್ಮಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ರು. ಹಾಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ. ಮುಂದೆ ಸಿಗೋಣ ಚಾಮುಂಡಿ ಬೆಟ್ಟದಲ್ಲಿ. ಅಲ್ಲಿವರೆಗೂ ವೈಟ್. ಗುರು ನಿಮಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಸ್ವಾಗತ ಮತ್ತೊಮ್ಮೆ. ನಾನಿವಾಗ ಚಾಮುಂಡಿ ಬೆಟ್ಟ ಮೇಲೆ ಬಂದಾಯಿತು. ಇವಾಗ ಏನಿದ್ರು ಹೋಗಬೇಕಾಗಿರೋದು ನಾವು ಅಮ್ಮನವರ ದರ್ಶನಕ್ಕೆ. ಬನ್ನಿ ಹೋಗೋಣ. ಮುಂದೆ ಫಸ್ಟಿಂದ ಹಿಡಿದು ಮುಂದೆ ಹೋದರೆ ನಮಗೆ ಸಿಗೋದೆ ಮಹಿಷಾಸುರನ ಸ್ಟ್ಯಾಚು. ಮಹಿಷಾಸುರನ ಸ್ಟ್ಯಾಚು ಹತ್ರ ಫಸ್ಟ್ ಹೋಗಿ ಆಮೇಲೆ ಮುಂದುವರಿಯುವ. ಫಸ್ಟು ನಾವು ಬೆಟ್ಟಕ್ಕೆ ಬರೋದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ತೊಗೊಳ್ಳೋಕ್ಕೆ. ಆದರೆ ಒಂದು ಸತಿ ಮಹಿಷಾಸುರನ ನೋಡಿದ ಮೇಲೆ ಅಲ್ಲಿಂದ ನೋಡ್ಬೇಕನ್ನಿಸ್ತು. ಅದಕ್ಕೆ ಮಹಿಷಾಸುರನ ನೋಡೋಕ್ಕೆ ಬಂದಿದ್ದೀನಿ. ಇಲ್ಲಿದ್ದಾನೆ ಮಹಿಷಾಸುರ ಸ್ಟ್ಯಾಚು ಇದೆ. ಇಲ್ಲಿಂದ ಮಹಿಷಾಸುರನ ದರ್ಶನ ಆಯಿತು. ಇವಾಗ ಅಮ್ಮನವರ ದರ್ಶನ ಮಾಡೋಕ್ಕೆ ಹೋಗೋಣ. ಫಸ್ಟ್ ಅಲ್ಲಿಗೆ ಹೋಗ್ಬೇಕಾಗಿತ್ತು. ನಾನು ಈ ಕಡೆ ನೋಡಿದ ತಕ್ಷಣ ನೋಡ್ಬೇಕನ್ನಿಸ್ತು. ಅದಕ್ಕೆ ಫಸ್ಟು ಮಹಿಷಾಸುರನ ನೋಡೋಕ್ಕೆ ಬಂದೆ ನಾನು. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಹಿಂಗೆ ಮುಂದೆ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಮುಂದೆ ಹೋಗ್ತಾ ನಿಮಗೆ ದೇವಸ್ಥಾನ ತೋರಿಸ್ತೀನಿ. ಈ ದೇವಸ್ಥಾನ 150 ವರ್ಷ ಹಳೆಯ ದೇವಸ್ಥಾನ. ಇದು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ಸ್ಟೋರಿ ಎಲ್ಲ ಗೊತ್ತಿದೆ, ಹೇಳುವಂಥ ಅವಶ್ಯಕತೆ ಇಲ್ಲ. ಈ ಬೆಟ್ಟ ಹೈಟ್ ಬಂದು 1840 ಏನೋ ಇದೆ. ಅಷ್ಟೊಂದು ಕ್ಲಿಯರಾಗಿಲ್ಲ, ಅದು ಗೊತ್ತಿಲ್ಲ. ಆದ್ದರಿಂದ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ದೇವಸ್ಥಾನ ಕಾಣಿಸುತ್ತೆ. ಈ ಕಡೆ ನೋಡಿದ್ರೆ ಫುಲ್ಲು ದೇವಸ್ಥಾನ ಇನ್ನು ಮುಂದೆ ಇದೆ. ನಾವು ಹೋಗೋಣ. ನಿಮಗೆ ಎಲ್ಲನೂ ನಾನು ಇವತ್ತು ಮೈಸೂರಿಗೆ ಬಂದಿರೋ ಕಾರಣ ದಸರಾ ಹಬ್ಬ 4ನೇ ದಿನ ನಡೀತಾ ಇರೋದು. ನವರಾತ್ರಿ 4ನೇ ದಿನ ಆದ ಕಾರಣ ನಾವು ಇವತ್ತು ಅಮ್ಮನವರ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ. ಇವತ್ತು ತುಂಬ ಕ್ರೌಡ್ ಇರೋದ್ರಿಂದ ನಾನು ದರ್ಶನ ಮಾಡ್ತೀನೋ ಇಲ್ವೋ ಅಷ್ಟು ಗೊತ್ತಿಲ್ಲ. ಇನ್ನೊಂದು ಸತಿ ಬಂದೇ ಬರ್ತೀನಿ ಇಲ್ಲಿಗೆ. ಆದಾಗ ಇವತ್ತು ದಸರಾ ನವರಾತ್ರಿ 4ನೇ ದಿನ ಇವತ್ತು ನವರಾತ್ರಿ. ಆದ ಕಾರಣ ತುಂಬ ಜನ ಇದ್ದಾರೆ. ಬನ್ನಿ ಮುಂದೆ ಹೋಗ್ತಾ ಮಾತಾಡೋಣ. ಇದಕ್ಕೆ ಮೊದಲೇದ ಹೆಸರು ಮಹಾಬಲ ಬೆಟ್ಟ ಅಂತಿತ್ತು. ಆಮೇಲೆ ಮಹಿಷಾಸುರನ ನಾಶ ಮಾಡಿದ ಮೇಲೆ ನಾವು ಚಾಮುಂಡೇಶ್ವರಿ ನೆಲೆಸಿದ ಮೇಲೆ ಇದಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂತು. ಇದಕ್ಕೆ 1800 ವರ್ಷಗಳ ಇತಿಹಾಸ ಇದೆ. ಅದು ಗೊತ್ತಿರೋದು ಎಲ್ಲರೂ ಗೊತ್ತಿರೋದು ಅಂತ ಕೆಲವರು ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1950ರಲ್ಲಿ ಶತಮಾನದಲ್ಲಿ ಇಲ್ಲಿ ಮಹಿಷಾಸುರನ ನಾಶ ಮಾಡಿದ್ರು ಅಂತ ಒಂದು ಉಲ್ಲೇಖವಿದೆ. ಆ ಉಲ್ಲೇಖ ಏನಕ್ಕಪ್ಪ ಅಂದರೆ ಅದು 950,000 ವರ್ಷಗಳ ಹಿಂದೆ ಇಲ್ಲಿ ಮಹಿಷಾಸುರನ ನಾಶ ಆಗಿತ್ತು ಅಂತ ಬುಡಕಟ್ಟು ಜನಾಂಗ ಹೇಳ್ತಾರೆ. ಇಲ್ಲಿ ಫಸ್ಟು ಯಾರು ಬರೋ ಆಗಿರಲಿಲ್ಲ ಮಹಿಷಾಸುರನ ನಾಶ ಆದಮೇಲೆ. ಆಮೇಲೆ ಇದು ಕೃಷ್ಣರಾಜ ಒಡೆಯರು ಬಂದು ಇದನ್ನೆಲ್ಲ ರಿನೋವೇಟ್ ಮಾಡಿ ಎಲ್ಲ ಸರಿಪಡಿಸಿ ಇಲ್ಲಿ 1831 ಹಾಗೂ 21ರಲ್ಲಿ ಅಷ್ಟರ ಆಸುಪಾಸಲ್ಲೇ ಇರ್ಬೋದು. ಅಷ್ಟರಲ್ಲಿ ಇಲ್ಲಿಗೆ ಪ್ರವಾಸಿಗಳು ಬರ್ಬೋದು. ಇಲ್ಲೊಂದು ಪ್ರವಾಸಿ ತಾಣ ಮಾಡ್ತೀವಿ. ಇದು ಪ್ರವಾಸಕ್ಕೆ ಸೂಕ್ತವಾದ ಜಾಗ ಅಂತ ಆವಾಗ ಅವ್ರು ಮಾಡಿದ್ದರಿಂದ ಆವಾಗಿಂದ ಎಲ್ಲ ಪ್ರವಾಸಿಗರು ಇಲ್ಲಿ ಬಂದು ತಾಯಿಯ ಆಶೀರ್ವಾದ ಪಡೆದುಕೊಂಡು ಹೋಗ್ತಿದ್ದಾರೆ. ಆಮೇಲೆ ಇದು
ಇಲ್ಲಿನ ಎಲ್ಲ ಹೇಳಬೇಕು ಅಂದರೆ ಇಲ್ಲಿರೋ ಎಲ್ಲ ನಿಮ್ಮ ಕಥೆಗಳು ಗೊತ್ತು. ಚಾಮುಂಡೇಶ್ವರಿ ಕಥೆನೂ ನಿಮ್ಗೆ ಗೊತ್ತು, ಅದನ್ನು ಹೇಳುವಂಥ ಅಗತ್ಯನ ಇಲ್ಲ ಅಂದ್ಕೊತಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗದೇ ಇರೋ ಕಾರಣ ಗೊತ್ತೇ ಇದೆ, ನವರಾತ್ರಿ 4ನೇ ದಿನ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಒಳಗಡೆ ಹೋದ್ಮೇಲೆ ನಾನು ಏನಿಲ್ಲ ಮಿನಿಮಮ್ 2 ಅವರ್ 3 ಅವರ್ ನನಗೆ ಬೇಕಾಗುತ್ತೆ. ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೆ ಮತ್ತೆ ಬೆಂಗಳೂರಿಗೆ ಹೋಗೋಕ್ಕೆ ಕಷ್ಟ. ಏಕೆಂದರೆ ಇನ್ನೂ ನಾನು ವಿಸಿಟ್ ಮಾಡಿರಬೇಕಾಗಿರೋ ಪ್ಲೇಸ್ಗಳು ಇನ್ನೂ ತುಂಬಾ ಇದೆ. ಆದ್ದರಿಂದ ನಾನು ಇವತ್ತು ಒಳಗಡೆ ಹೋಗ್ತಲ್ಲ, ಇನ್ನೊಂದು ದಿನ ಒಳಗಡೆ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು